ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಜನವರಿ 6ರಂದು ಬರುವಂತಹ ಅತ್ಯಂತ ಪವಿತ್ರವಾದ ಅಂಗಾರಕಿ ಚತುರ್ಥಿಯ ಮಹತ್ವ ಮತ್ತು ಅದರ ದೈವಿಕ ಶಕ್ತಿಯನ್ನು ನಾವು ತಿಳ್ಕೊಳ್ಳೋಣ. ಅಂಗಾರಕಿ ಚತುರ್ಥಿ ಅಥವಾ ಅಂಗಾರಕಿ ಸಂಕಷ್ಟಿ. ಸಂಕಷ್ಟ ಚತುರ್ಥಿ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿ ಎಂದು ಬರುತ್ತೆ. ಆದರೆ ಈ ಚತುರ್ಥಿ ಮಂಗಳವಾರದಂದು ಬಂದಾಗ ಅದನ್ನು ಅಂಗಾರಕಿ ಚತುರ್ಥಿ ಅಂತ ಕರೆಯಲಾಗುತ್ತೆ. ಶಾಸ್ತ್ರಗಳ ಪ್ರಕಾರ ಇದು ಎಲ್ಲ ಸಂಕಷ್ಟ ಚತುರ್ಥಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಿನ ಅಂತಲೇ ಹೇಳಬಹುದು. ಇನ್ನು ಗಣೇಶ ಪುರಾಣ ಮತ್ತು ಸ್ಮೃತಿ ಕೌಸ್ತುಭದಂತಹ ವೈದಿಕ ಗ್ರಂಥಗಳಲ್ಲಿ ಅಂಗಾರಕಿ ಚತುರ್ಥಿಯನ್ನು ವಿಮೋಚನೆಯ ದಿನ ಅಂತ ವಿವರಿಸಲಾಗಿದೆ. ಈ ದಿನ ಭಕ್ತಿಯಿಂದ ಗಣೇಶನನ್ನು ಪೂಜೆ ಮಾಡಿದ್ರೆ ನಮ್ಮ ಜೀವನದ ಕಷ್ಟಗಳು ನಿಧಾನವಾಗಿ ದೂರವಾಗಿ ಸಂತೋಷ ಮತ್ತು ಸಮೃದ್ಧಿ ನಮ್ಮತ್ತ ಬರುತ್ತವೆ ಅನ್ನುವ ಒಂದು ನಂಬಿಕೆ. ಹಾಗಾದರೆ ಬನ್ನಿ, ಈ ಬಾರಿ ವರ್ಷದ ಮೊದಲನೇ ಸಂಕಷ್ಟಿ ಯಾವಾಗ ಬಂದಿದೆ ಅಂತ ನೋಡೋಣ. ಚತುರ್ಥಿಯ ತಿಥಿ ಪ್ರಾರಂಭವಾಗುವಂಥದ್ದು ಜನವರಿ 6ನೇ ತಾರೀಕು ಬೆಳಗ್ಗೆ 8:01 ಹಾಗೆ ಚತುರ್ಥಿ ತಿಥಿ ಕೊನೆಗೊಳ್ಳುವಂಥದ್ದು ಜನವರಿ 7ನೇ ತಾರೀಕು ಬೆಳಗ್ಗೆ 6:52. ಚಂದ್ರೋದಯದ ಸಮಯವನ್ನು ಪರಿಗಣಿಸಿ ಸಂಕಷ್ಟಿಯನ್ನು ಆಚರಣೆ ಮಾಡೋದ್ರಿಂದ ನಮಗೆ ಜನವರಿ 6ನೇ ತಾರೀಕು ಚಂದ್ರೋದಯ ಇರುತ್ತೆ. ಆ ಟೈಮಲ್ಲಿ ಚತುರ್ಥಿಯ ತಿಥಿ ಇರೋದ್ರಿಂದ ಸಂಕಷ್ಟಿಯನ್ನು ಜನವರಿ 6ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಜನವರಿ 6ನೇ ತಾರೀಕು ಇಡೀ ದಿನ ನೀವು ಉಪವಾಸ ಇದ್ದು ಚಂದ್ರೋದಯದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಉಪವಾಸವನ್ನು ಮುರಿಬಹುದು. ಸಾಧ್ಯ ಆದರೆ ನಿರಾಹಾರ ಉಪವಾಸವನ್ನು ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಉಪವಾಸವನ್ನು ಕೈಗೊಳ್ಳಬಹುದು. ಇನ್ನು ಉಪವಾಸವನ್ನು ಆಚರಣೆ ಮಾಡುವಂಥವರು ಫಲಾಹಾರವನ್ನು ಸೇವಿಸಬಹುದು. ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರುವಂತಹ ಐಟಮ್ಸ್ ಯಾವುದು ಬೇಡ. ಕರ್ದಿರೋ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು. ಹಾಗೆಯೇ ಅನ್ನವನ್ನು ಸೇವನೆ ಮಾಡಬಾರ್ದು. ಇನ್ನು ಮುಂಚೆ ಯಾವಾಗಲೂ ಕೂಡ ನಾವು ಸಂಕಷ್ಟಿಯ ವ್ರತವನ್ನು ಕೈಗೊಂಡಿಲ್ಲ, ಯಾವತ್ತೂ ಕೂಡ ಪೂಜೆಯನ್ನು ಮಾಡಿಲ್ಲ. ಈ ಬಾರಿ ನಾವು ಸಂಕಷ್ಟಿಯ ವ್ರತವನ್ನು ಕೈಗೊಳ್ತೀವಿ ಅನ್ನೋರು ಅಂಗಾರಕಿ ಸಂಕಷ್ಟಿಯ ದಿನ ವ್ರತವನ್ನು ಕೈಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನೀವು ಅಂಗಾರಕಿ ಸಂಕಷ್ಟಿಯ ವ್ರತವನ್ನು ಮೊದಲನೇದಾಗಿ ಪ್ರಾರಂಭ ಮಾಡಿ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನು ಗರ್ಭಿಣಿ ಸ್ತ್ರೀಯರು 5ರಿಂದ 6ನೇ ತಿಂಗಳು ಒಳಗಡೆ ಇರುವಂಥವರು ಉಪವಾಸವನ್ನು ಕೈಗೊಳ್ಳುವಂಥದ್ದು ಬೇಡ, ಪೂಜೆಯನ್ನು ಮಾಡಬಹುದು. ಇನ್ನು 5-6 ತಿಂಗಳು ನಂತರದ ಗರ್ಭಿಣಿಯರು ಪೂಜೆ ಮಾಡುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಅವರು ಮನಸ್ಸಿನಲ್ಲೇ ಗಣೇಶ ಮಂತ್ರವನ್ನು ಪಠಣೆ ಮಾಡಬಹುದು. ಸಂಕಷ್ಟಿಯ ವ್ರತಾಚರಣೆ ಹೇಗೆ ಅಂತಂದರೆ, ಈ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಶ್ರೀ ಗಣೇಶನನ್ನು ಪೂಜೆ ಮಾಡಬೇಕು. ಅತ್ಯಂತ ಪ್ರಿಯವಾದ ಮೋದಕವನ್ನು ನೈವೇದ್ಯವಾಗಿ ಅರ್ಪಿಸಿ ಆರತಿಯನ್ನು ಮಾಡಬೇಕು. ಇನ್ನು ಉಪವಾಸಕ್ಕೆ ಬರೋದಾದರೆ ಸೂರ್ಯೋದಯದಿಂದ ಚಂದ್ರೋದಯವರೆಗೂ ಕೂಡ ಸಂಪೂರ್ಣ ಉಪವಾಸವನ್ನು ಆಚರಣೆ ಮಾಡಬೇಕಾಗತ್ತೆ. ಚಂದ್ರನನ್ನು ನೋಡಿದ ನಂತರ ಪೂಜೆ ಮಾಡಿ. ಈ ಬಾರಿ ಚಂದ್ರೋದಯ ಆಗುವಂಥದ್ದು ರಾತ್ರಿ 9:10 ಜನವರಿ 6ನೇ ತಾರೀಕು. ಹಾಗಾಗಿ 9:15 ನಂತರ ನೀವು ಉಪವಾಸವನ್ನು ಮುರಿಬಹುದು. ಅಂಗಾರಕಿ ಚತುರ್ಥಿಯ ವ್ರತವನ್ನು ಭಕ್ತಿಯಿಂದ ಆಚರಣೆ ಮಾಡಿದ್ರೆ ಮಂಗಳ ದೋಷದಿಂದ ಮುಕ್ತಿ ಸಿಗುತ್ತೆ. ಹಾಗೆ ವಿವಾಹದ ಅಡೆತಡೆಗಳ ನಿವಾರಣೆ ಕೂಡ ಆಗುತ್ತೆ. ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿ ಕೂಡ ಹೆಚ್ಚಾಗುತ್ತೆ. ಹಾಗೆ ನಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕೂಡ ನಾವು ಕಾಣಬಹುದು. ಆದ್ದರಿಂದ ಈ ಜನವರಿ 6ರ ಅಂಗಾರಕಿ ಚತುರ್ಥಿಯನ್ನು ತಪ್ಪದೇ ಆಚರಣೆ ಮಾಡಿ. ಹಾಗೆಯೇ ಗಣೇಶನ ಕೃಪೆ ಸದಾ ನಿಮ್ಮ ಜೀವನದಲ್ಲಿ ಎಂದಿಗೂ ಕಡಿಮೆಯಾಗದಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಗಣಪತಿ ಬಪ್ಪ ಮೋರೆಯ.